ನಾವು ನಿನ್ನೆ ಮತ್ತು ಇವತ್ತು ಕನ್ನೇಗೌಡ ಟೈಗರ್ಸ್ ವತಿಯಿಂದ ಮತ್ತು ಅಟಲ್ಜಿ ಪ್ರೀಮಿಯರ್ ಲೀಗ್ 2 ದಿನಗಳ ಕಾಲ ಇವತ್ತು ಒಂದು ಕ್ರೀಡಾಕೂಟವನ್ನು ಆಯೋಜನೆಯನ್ನು ಮಾಡಿದ್ವಿ. ಕ್ರಿಕೆಟ್ ಪಂದ್ಯಾವಳಿ ಒಂದು 20 ತಂಡಗಳು ನಮಗೆ ಹಲವಾರು ಬೆಂಗಳೂರು ಇರ್ಬೋದು, ಹಾಸನ್ನು, ಕುಶಾಲನಗರ, ಮೈಸೂರು ಭಾಗ, ಮಂಡ್ಯ ಎಲ್ಲ ಭಾಗದಿಂದ ಎಲ್ಲ ತಂಡಗಳು ಬಂದು ಕೊನೆಗೆ ಈಗ ಲೀಗ್ ಅಂತ ಮುಗಿದು ಸೂಪರ್ 8ಗೆ ಈಗ 8 ಜನ ಸೆಲೆಕ್ಟ್ ಆಗಿದ್ದಾರೆ. ಸೂಪರ್ ಲೀಗ್ ಅಂತ ಸೂಪರ್ 8 ಅಂತ ನಡೀತಾ ಇದೆ. ಇದರ ನೆಕ್ಸ್ಟ್ ಸೆಮಿಫೈನಲ್ಲು ಫೈನಲ್ ಅಂತ ಪ್ರೈಸ್ ಬಂದು 75,000, ಸೆಕೆಂಡ್ ಪ್ರೈಸು 50,000, ಥರ್ಡ್ ಪ್ರೈಸು 25,000. ಮ್ಯಾನ್ ಆಫ್ ದಿ ಸೀರೀಸ್ ಬಂದು 200 ಲೀಟ್ರು ಸೋಲಾರ್ದು 200 ಲೀಟ್ರ್ ಮ್ಯಾನ್ ಆಫ್ ದಿ ಸೀರೀಸ್. ಇವತ್ತು ನಾವು ಯುವಕರಿಗೆ ಒಂದು ವಿಶೇಷವಾಗಿ ಏನಾರು ಒಂದು ಮಾಡಬೇಕು ಅಂತೇಳಿ ಇವತ್ತು ನಿಮಗೆ ಗೊತ್ತು, ಇಡೀ ರಾಜ್ಯದಲ್ಲಿರ್ಬೋದು, ಭಾರತ ದೇಶದಲ್ಲಿರ್ಬೋದು ಮಾದಕ ದ್ರವ್ಯಗಳಿಗೆ ವ್ಯಸನಿಗಳಾಗ್ತಾ ಇದ್ದಾರೆ. ಆ ಒಂದು ಮುಕ್ತ ಮಾಡಬೇಕು ಅಂತೇಳಿ ನಮ್ಮ ಸ್ನೇಹಿತರೆಲ್ಲ ಕೂಡಿ ನಾವು ಮಾತಾಡಿದಾಗ ಈ ಒಂದು ವ್ಯವಸ್ಥಿತವಾಗಿ ಒಂದು ಕ್ರೀಡೆಯನ್ನು ಆಯೋಜನೆ ಮಾಡಿದ್ರೆ ಯುವಕರು ಇನ್ನು ಮುಂದಿನ ದಿನಗಳಲ್ಲಿ ಕ್ರೀಡೆಗೆ ಆಸಕ್ತಿಯನ್ನು ಕೊಡಲಿ, ಈ ಮಾದಕ ದ್ರವ್ಯದಿಂದ ದೂರ ಇರಲಿ ಅಂತ ಅಂದ್ಬಿಟ್ಟು ಹೇಳಿ ನಾವು ಈ ಕ್ರೀಡಾಕೂಟವನ್ನು ಆಯೋಜನೆಯನ್ನು ಮಾಡಿದ್ದೀವಿ. ಇದ್ರ ಜೊತೆಯಲ್ಲಿ ಇವತ್ತು ಹಲವಾರು ಪ್ರೇಕ್ಷಕರು ಇವತ್ತು ಎಲ್ಲರೂ ನಮಗೆ ಸ್ಪಂದಿಸಿದ್ದಾರೆ. ಆ ಒಂದು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಕ್ಕೆ 20 ತಂಡಗಳು ಬಂದಿದೆ ಹಲವಾರು ಜಿಲ್ಲೆಗಳಿಂದ. 17 ಬೆಂಗಳೂರಿಂದ ಹಿಡಿದು ಮಂಡ್ಯ, ಹಾಸನ್ನು, ಮೈಸೂರು, ಕುಶಾಲನಗರ ಈ ಭಾಗದ ಎಲ್ಲ ಭಾಗದಿಂದ ಕ್ರೀಡಾಪಟುಗಳು ಬಂದು 20 ತಂಡಗಳು ಬಂದು ಇವತ್ತು ಆಡ್ತಾ ಇದ್ದಾರೆ. ಸರ್, ಜನಪ್ರತಿನಿಧಿಗಳು ನಿನ್ನೆ ನಮಗೆ ಉದ್ಘಾಟನೆಯ ಸಮಯದಲ್ಲಿ ಶಾಸಕರಾದಂಥ TS ಶ್ರೀವತ್ಸ ಅವರು ಬಂದಿದ್ದರು. ಅವ್ರ ಜೊತೆಯಲ್ಲಿ ಮಾಜಿ ಶಾಸಕರು, ನಮ್ಮ ಸಂಸದರು ಮಹಾರಾಜರಾದಂಥ ಯದುವೀರ್ ಶ್ರೀ ಕೃಷ್ಣಚಂದ್ರ ಚಾಮರಾಜ ಒಡೆಯರ್ರವರು, ಪ್ರತಾಪ್ ಸಿಂಹ ಅವರು, ಮತ್ತು ಚಾಮರಾಜ ಕ್ಷೇತ್ರದ ಶಾಸಕರಾದಂಥ ಹರೀಶ್ ಗೌಡ್ರು, ಇನ್ನೂ ಹಲವಾರು ಎಲ್ಲ ನಾಯಕರುಗಳು, ಎಲ್ಲ ನಮ್ಮ BJPಯ ನಾಯಕರುಗಳಿರ್ಬೋದು, ಎಲ್ಲ ನಾಯಕರುಗಳು ಕೂಡ ಈ ಒಂದು ಪಂದ್ಯಾವಳಿಗೆ ಬಂದು ಇವತ್ತು ಕ್ರೀಡೆ ಇವತ್ತಿಗೆ ಮುಗಿಯೋಂಥದ್ದಲ್ಲ. ಯುವಕರು ಇನ್ನೂ ಹೆಚ್ಚಿನ ಆಸಕ್ತಿ ತೋರಿ ನಾವು ಮುಂದಿನ ದಿನಗಳಿಗೆ ಅವ್ರಿಗೆ ಪ್ರೋತ್ಸಾಹ ನೀಡ್ತೀವಿ. ಅವರ ಜೊತೆಯಲ್ಲಿ ಇನ್ನೂ 365 ದಿನವೂ ಕೂಡ ಅವ್ರು ಪ್ರಾಕ್ಟೀಸನ್ನು ಮಾಡಿ ಅವ್ರ ಕ್ರೀಡೆಗೆ ಒತ್ತನ್ನು ಕೊಡಲಿ. ನಾವು ಕೂಡ ಅವ್ರು ಪ್ರೋತ್ಸಾಹ ಮಾಡುವಂಥ ಶಕ್ತಿ ನಮ್ಮ ಕನ್ನೇಗೌಡ ಟೈಗರ್ಸ್ಗೆ ಆ ಭಗವಂತ ತಾಯಿ ಚಾಮುಂಡೇಶ್ವರಿ ಕೊಡಲಿ ಅಂತ ನಾನು ಹಾರೈಸ್ತೀನಿ, ಅವ್ರಿಗೂ ಕೂಡ ಹಾರೈಸ್ತೀನಿ.